ಕರ್ತನಲ್ಲಿ ನನ್ನ ಪ್ರಿಯರೇ, ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ನಿಮಗೆ ಶುಭ ವಂದನೆಗಳು. ಅನಾರೋಗ್ಯದಲ್ಲಿದ್ದೀರಾ? ಕುಟುಂಬವು ಒಡೆದು ಹೋಗಿದೆಯಾ? ಒಂಟಿಯಾಗಿದ್ದೀರಾ? ಯಾರೂ ಅರ್ಥ ಮಾಡಿಕೊಳ್ಳುತ್ತಿಲ್ಲವಾ? ಜೀವನ ಸಾಕಾಗಿದೆಯಾ? ಬನ್ನಿರಿ, ಪ್ರಾರ್ಥಿಸೋಣ, ವಾಕ್ಯ ಧ್ಯಾನಿಸೋಣ, ದೇವರಿಗೆ ಸಮರ್ಪಿಸಿ ಯುದ್ಧವನ್ನು ಗೆಲ್ಲೋಣ. ಬನ್ನಿರಿ, ಪ್ರಾರ್ಥಿಸೋಣ. ಪ್ರಾರ್ಥನೆಯ ಪ್ರಾಮುಖ್ಯತೆ. 10 ಜನರಿಗೆ ಬೋಧಿಸುವುದನ್ನು ಕಲಿಸುವುದಕ್ಕಿಂತ ಒಬ್ಬನಿಗೆ ಪ್ರಾರ್ಥಿಸುವುದನ್ನು ಕಲಿಸುವುದು ಲೇಸು. ಚಾರ್ಲ್ಸ್ ಸ್ಪರ್ಜನ್. ಯಾವ ಮನುಷ್ಯ ಒಂದು ಸಂಪೂರ್ಣ ಸಭೆ ಪ್ರಾರ್ಥಿಸುವ ಹಾಗೆ ಮಾಡುತ್ತಾನೋ ಅವನು ಜಗತ್ತಿಗೆ ಐತಿಹಾಸಿಕ ಅದ್ಭುತ ಕೊಡುಗೆ ನೀಡಿರುತ್ತಾನೆ. ಆಂಡ್ರ್ಯೂ ಮುರ್ರೆ. ಕರ್ತನ ಕಡೆಗೆ ಕಣ್ಣೆತ್ತಿ ಪ್ರಾರ್ಥಿಸಬೇಕೇ ಹೊರತು ಕಷ್ಟಗಳ ಕಡೆ ಕಣ್ಣಿಟ್ಟು ಅಲ್ಲ. ಓಸ್ವಾಲ್ಡ್ ಚೇಂಬರ್. ಪ್ರಾರ್ಥಿಸಲು ಮನಸ್ಸು ಬಂದಾಗ ಪ್ರಾರ್ಥಿಸಬೇಡಿ. ಪ್ರಾರ್ಥನೆಗೆ ಸಮಯ ಮೀಸಲು ಇಡಿ. ಆ ಸಮಯದಲ್ಲಿ ಪ್ರಾರ್ಥಿಸಿರಿ. ದೇವರ ಮುಂದೆ ಮಂಡಿಯೂರಿದ ಮನುಷ್ಯ ಅತ್ಯಂತ ಬಲಿಷ್ಠನು. ಕೋರಿ ಟೆನ್ ಬೂಮ್. ಪ್ರಾರ್ಥನೆ ಬಗ್ಗೆ ತಿಳಿಯದ ಜನರಿಂದ ಸೈತಾನನಿಗೆ ತಲೆನೋವು ಇಲ್ಲ, ಪ್ರಾರ್ಥಿಸುವವರಿಂದ ಇದೆ. ಪಾಲ್ ಬಿಲ್ ಇಮೇರ್. ಎಲ್ಲಿ ಪ್ರಾರ್ಥನೆಯೋ ಅಲ್ಲೇ ಬಲವಾದ ಕಾರ್ಯಗಳು ಸಿದ್ಧಿಗೆ ಬರುತ್ತವೆ. ಜಾನ್ ವೆಸ್ಲಿ. ಒಬ್ಬನು ದೇವರಿಗಾಗಲಿ ಮನುಷ್ಯನಿಗಾಗಲಿ ಮಾಡಬಹುದಾದ ಅತ್ಯಂತ ಮಹತ್ವದ ಕಾರ್ಯ ಎಂದರೆ ಪ್ರಾರ್ಥನೆ. ಎಸ್.ಟಿ. ಗೋರ್ಡನ್. ಪ್ರಾರ್ಥಿಸುವುದನ್ನು ಕಲಿಸುವುದು ತರಗತಿ ಕೊಠಡಿಯಲ್ಲಿ ಅಲ್ಲ, ಒಂಟಿತನದ ಕೊಠಡಿಯಲ್ಲಿ. ಇ.ಎಂ. ಬೌಂಡ್ಸ್. ಬೆಳಗಿನ ಜಾವ ಪ್ರಾರ್ಥಿಸದೆ ದೇವರಿಂದ ಓಡುವ ಮನುಷ್ಯ ಇಡೀ ದಿನ ಹುಡುಕಿದರೂ ದೇವರನ್ನು ಕಾಣಲಾರ. ಜಾನ್ ಬೊನ್ಯಮ್. ಪ್ರಾರ್ಥಿಸದೆ ದುಡಿದು ಬರಿಗೈಯಲ್ಲಿ ಬಂದ ಹಲವರ ಕಂಡಿರುವೆ, ಆದರೆ ಪ್ರಾರ್ಥಿಸಿದ ಮನುಷ್ಯನ ಪ್ರಾರ್ಥನೆ ಫಲಿಸದೇ ಇದ್ದದ್ದು ಕಾಣಲಿಲ್ಲ. ಜೇಮ್ಸ್ ಹಡ್ಸನ್ ಟೇಲರ್. ಪ್ರಾರ್ಥನೆಗಿಂತ ಮುಖ್ಯವಾದ ಕೆಲಸ ಯಾವುದೂ ಇಲ್ಲ. ಎಲ್ಲದರ ಯಶಸ್ಸು ನಿಂತಿರುವುದು ಪ್ರಾರ್ಥನೆ ಮೇಲೆ. ಎಂ.ಎ. ಆಂಡ್ರೋಸ್. ಪ್ರಾರ್ಥನೆ ಎಂದರೆ ಕೇಳುವುದು ಅಲ್ಲ. ಪ್ರಾರ್ಥನೆ ಎಂದರೆ ನಮ್ಮನ್ನು ದೇವರ ಕರಗಳಲ್ಲಿ ಸಮರ್ಪಿಸಿ ಅಂತರಂಗದಲ್ಲಿ ಆತನ ಧ್ವನಿ ಕೇಳುವುದು. ಮದರ್ ತೆರೆಸಾ. ಹೆಚ್ಚು ಪ್ರಾರ್ಥನೆ ಕಡಿಮೆ ದಿಗಿಲು, ಹೆಚ್ಚು ಆರಾಧನೆ ಕಡಿಮೆ ಚಿಂತೆ, ಅಧಿಕ ಪ್ರಾರ್ಥನೆ ಅಧಿಕ ತಾಳ್ಮೆ ನೆಮ್ಮದಿ. ರಿಕ್ ವಾರನ್. ಪ್ರತಿದಿನ ದೇವರನ್ನೇ ಸಕಲಕ್ಕೂ ಆತುಕೊಳ್ಳುವುದೇ ಸಕಲ ವಿಧವಾಗಿ ಒಳ್ಳೆಯದು. ಸಿ.ಎಸ್. ಲೂಯಿಸ್. ನಾನು ಮಾಡಿ ಮುಗಿಸಬೇಕಾದ ಕೆಲಸ ಬಹಳ, ಅದಕ್ಕೆ ಮೊದಲ 3 ಗಂಟೆ ಪ್ರಾರ್ಥನೆಗೆ ಮೀಸಲು ಇಟ್ಟಿದ್ದೇನೆ. ಮಾರ್ಟಿನ್ ಲೂಥರ್. ಹೆಚ್ಚು ಮೊಣಕಾಲು ಹಾಕುವವನೇ ಹೆಚ್ಚು ಗಟ್ಟಿಯಾಗಿ ನಿಲ್ಲುವವನಾಗಿದ್ದಾನೆ. ಡಿ.ಎಲ್. ಮೂಡಿ. ಪ್ರಾರ್ಥನೆ ನಮ್ಮಿಂದ ಮಹತ್ವ ಕಾರ್ಯ ಮಾಡಿಸುವುದು. ಪ್ರಾರ್ಥನೆಯೇ ಮಹತ್ವದ ಕಾರ್ಯವಾಗಿದೆ. ಓಸ್ವಾಲ್ಡ್ ಚೇಂಬರ್. ಪ್ರಾರ್ಥನಾ ಭಕ್ತನು ಹೆಚ್ಚು ಪ್ರಾರ್ಥಿಸಿದರೆ ಹೆಚ್ಚು ಬಲ ಹೊಂದಿಕೊಳ್ಳುತ್ತಾನೆ. ಕಡಿಮೆ ಪ್ರಾರ್ಥಿಸಿದರೆ
ಕಡಿಮೆ ಬಲ ಹೊಂದಿಕೊಳ್ಳುತ್ತಾನೆ. ಪ್ರಾರ್ಥನೆಯೇ ಇಲ್ಲದೆ ಹೋದರೆ ಬಲವೇ ಇರುವುದಿಲ್ಲ. ಪ್ರಾರ್ಥನೆ ಎಂಬುದು ದೇವರೊಟ್ಟಿಗೆ ಮಾತಾಡುವ ಪದಗಳಲ್ಲ, ನಮ್ಮ ಭಾವ, ನಮ್ಮ ಮನಸ್ಸು, ನಮ್ಮ ಆಲೋಚನೆ. ಪ್ರಾರ್ಥನೆ ಪ್ರತಿ ಕ್ರೈಸ್ತನ ಶ್ವಾಸ ಇದ್ದ ಹಾಗೆ. ಪ್ರಾರ್ಥಿಸಿದ ವ್ಯಕ್ತಿ ಯಾವ ಪ್ರಯೋಜನವನ್ನು ಹೊಂದಿಕೊಳ್ಳುವುದಿಲ್ಲ. ಪ್ರಿಯ ದೇವ ಮಕ್ಕಳೇ, ಈ ದೇವ ಭಕ್ತರ ಮಾತುಗಳನ್ನು ಕೇಳಿಸಿಕೊಂಡಿದ್ದೀರಿ. ಪ್ರಾರ್ಥನೆ ಒಂದು ಬಲ. ನಮಗೆ ಸಮಸ್ತ ಶತ್ರುಗಳನ್ನು ಎದುರಿಸಲು, ಸಮಸ್ಯೆಗಳನ್ನು ಎದುರಿಸಲು ಈ ಪ್ರಾರ್ಥನೆಯು ನಮ್ಮ ಜೀವಿತವನ್ನು ಬದಲಾಯಿಸುತ್ತದೆ. ನೀವು ಪ್ರಾರ್ಥಿಸಿರಿ, ನಿಮ್ಮ ಜೀವಿತವು ಬದಲಾಗುವುದನ್ನು ನೀವೇ ಕಾಣುವಿರಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಇನ್ನಷ್ಟು ಪ್ರಾರ್ಥನೆಗಳನ್ನು ಮಾಡಲಿಕ್ಕೆ ನನ್ನೊಟ್ಟಿಗೆ ಸೇರಿ ದೇವರನ್ನ ಪ್ರಾರ್ಥಿಸೋಣ.